ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಸಚಿನ್. ನಿರಂತರ ಅಧ್ಯಯನ, ಸತತ ಪರಿಶ್ರಮ, ಸಮಯದ ನಿರ್ವಹಣೆ, ಬೃಹತ್ ಗುರಿ, ವೈಜ್ಞಾನಿಕ ದೃಷ್ಟಿಕೋನ, ಕ್ರಮಬದ್ಧ ಯೋಜನೆಯೊಂದಿಗೆ ಅಧ್ಯಯನ ಮಾಡಿದರೆ ಯಶಸ್ಸು ನಿಶ್ಚಿತ ಎಂಬಂತೆ ನನ್ನ ಜುಲೈ ತಿಂಗಳ ಫಸ್ಟ್ ಟು ಫೋರ್ತ್ ವೀಕ್ ಸ್ಟಡಿ ಯಾವ ಥರ ಆಗಿದೆ ಅಂತ ನೋಡೋಣ. ಈ ಮಂತಲ್ಲಿ ಎವ್ರಿ ವೀಕ್ ನಾನು ವಿಡಿಯೋ ಮಾಡಿಲ್ಲ, ಬಟ್ ಇದು 4 ವೀಕ್ಸ್ ಸೇರಿ ಇದು ವಿಡಿಯೋ ಇದೆ. ಫಸ್ಟ್ ವೀಕಲ್ಲಿ ಬಂದುಬಿಟ್ಟು 45 ಅವರ್ಸ್ ಸ್ಟಡಿ ಮಾಡಿದ್ದೀನಿ, ಸೆಕೆಂಡ್ ವೀಕಲ್ಲಿ 28 ಅವರ್ಸು, ಥರ್ಡ್ ವೀಕಲ್ಲಿ 36 ಅವರ್ಸು, ಫೋರ್ತ್ ವೀಕಲ್ಲಿ 23 ಅವರ್ಸು ಈ ಥರ ಸ್ಟಡಿ ಆಗಿದೆ. ರಿಮೈನಿಂಗ್ ಟೈಮ್ ವೇಸ್ಟ್ ಬಂದುಬಿಟ್ಟು ಫಸ್ಟ್ ವೀಕಲ್ಲಿ 20 ಅವರ್ಸು, ಸೆಕೆಂಡ್ ವೀಕಲ್ಲಿ 29, ಥರ್ಡ್ ವೀಕಲ್ಲಿ 20, ಫೋರ್ತ್ ವೀಕಲ್ಲಿ 35 ಅವರ್ಸ್. ಮ್ಯಾಕ್ಸಿಮಮ್ ಟೈಮ್ ವೇಸ್ಟ್ ಆಗಿರೋದು ಮೊಬೈಲಲ್ಲಿ. ಇನ್ನು ನಾನು ಅಷ್ಟು ಫುಲ್ಲಾಗಿ ಮೊಬೈಲು ಯೂಸ್ ಮಾಡೋದು ಬಿಟ್ಟಿಲ್ಲ. ರೆಗ್ಯುಲರಾಗಿ 1-2 ಅವರ್ಸ್ ಟೈಮ್ ವೇಸ್ಟ್ ಆಗ್ತಿದೆ. ನೀವು ಆ ಥರ ಆಗ್ತಾಯಿದ್ರೆ ಬಿಟ್ಬಿಡಿ. ನಾನು ಈ ವೀಕಿಂದ ಬಿಡ್ತಿದ್ದೀನಿ. 30 ಮಿನಿಟ್ಸ್ಗಿಂತ ಹೆಚ್ಚಿಗೆ ಮೊಬೈಲ್ ಯೂಸ್ ಮಾಡಲ್ಲ. ನೀವು ಕೂಡ ಆ ಥರ ರೂಢಿ ಮಾಡ್ಕೊಳ್ಳಿ. ಇದು ಬಂದುಬಿಟ್ಟು ನೆಕ್ಸ್ಟ್ ವೀಕ್ ಸ್ಟಡಿ ಪ್ಲ್ಯಾನು. ಅದರಲ್ಲಿ ಏನಿದೆ ಅಂತಂದರೆ, ನೆಕ್ಸ್ಟ್ ಓನ್ಲಿ 6 ಡೇಸ್ ಇದೆ PC ಎಕ್ಸಾಮ್ಗೆ. ಅದರಿಂದ ಎಲ್ಲ ಸಬ್ಜೆಕ್ಟು ರಿವಿಷನ್ ಮಾಡ್ತಿದ್ದೀನಿ. ಅರೌಂಡ್ 8 to 10 ಅವರ್ಸ್ ಸ್ಟಡಿ ಪ್ಲ್ಯಾನ್ ಇಟ್ಕೊಂಡಿದ್ದೀನಿ ಡೈಲಿ ವಿತ್ ಜಾಬ್. ನೀವು ಕೂಡ ಎಲ್ಲ ಸಬ್ಜೆಕ್ಟ್ ಸ್ಟಡಿ ರಿವಿಷನ್ ಮಾಡ್ಕೊಳ್ಳಿ. ಇದು ಈ ಥರ ನೀವು ಕೂಡ ರೆಗ್ಯುಲರ್ ಆಗಿ ಒಂದು ಬುಕ್ಕಲ್ಲಿ ಮೇಂಟೈನ್ ಮಾಡಿ. 3 ಪೀರಿಯಡ್ ನಾನು ನನ್ನ ಟೈಮ್ ಡಿವೈಡ್ ಮಾಡ್ಕೋತೀನಿ. ಮತ್ತು ಅದು ಯಾವ ಥರ ಪ್ರೋಗ್ರೆಸ್ ಆಗಿದೆ ಕೂಡ ಬರ್ಕೊಳ್ಳಿ, ಮತ್ತು ಏನೇನು ಮಿಸ್ಟೇಕ್ ಮಾಡಿದ್ದೀರಾ ಕೂಡ ಬರ್ಕೊಳ್ಳಿ. ನೆಕ್ಸ್ಟ್ ವೀಕ್ ಸ್ಟಡಿ ಪ್ಲ್ಯಾನ್ ಏನಿದೆ ಬರ್ಕೊಳ್ಳಿ. ನಂದು ನೆಕ್ಸ್ಟ್ ವೀಕ್ ಸ್ಟಡಿ ಪ್ಲ್ಯಾನ್ ಇರೋದು ಕರೆಂಟ್ ಅಫೇರ್ಸು, ಮೆಂಟಲ್ ಎಬಿಲಿಟಿ, ಹಿಸ್ಟ್ರಿ, ಪಾಲಿಟಿ ಎಲ್ಲ ಸಬ್ಜೆಕ್ಟು ರಿವಿಷನ್ ಮಾಡೋದು. ಅರಳುವ ಹೂವುಗಳೇ ಆಲಿಸಿರಿ, ಬಾಳೊಂದು ಹೋರಾಟ ಮರೆಯದಿರಿ. ಅರಳುವ ಹೂವುಗಳೇ ಆಲಿಸಿರಿ, ಬಾಳೊಂದು ಹೋರಾಟ ಮರೆಯದಿರಿ. ಬೆಳಗಿನ ಕಿರಣಗಳೇ ಬಣ್ಣಿಸಿರಿ, ഇരുളിಂದೆ ಬೆಳಕೊಂಟು ತೋರಿಸಿರಿ. ನಾಳೆಯ ನಂಬಿಕೆ ಇರಲಿ ನಮ್ಮ ಬಾಳಲಿ, ಗೆಲ್ಲುವ ಭರವಸೆಯೊಂದೇ ಬೆಳಕಾಗಲಿ. ಮನವೇ ಓ ಮನವೇ ನೀ ಅಳುಕದಿರು, ಮಳೆಯೋ ಬರಸಿಡಿಲೋ ನೀ ನಡೆಯುತ್ತಿರು. ಇದು ನನ್ನ ಜುಲೈ ಮಂತ್ 4 ವೀಕ್ಸ್ ಸ್ಟಡಿ. ಇವತ್ತು ಕಾರ್ಗಿಲ್ ವಿಜಯ ದಿವಸ. ನಾನು ಈ ದಿನ ಒಂದು ಶಪಥ ಮಾಡಿದ್ದೀನಿ. ಇವತ್ತು ಕಾರ್ಗಿಲ್ ವಿಜಯ ದಿವಸ. ನೆಕ್ಸ್ಟ್ ಇಯರ್ 26/7/2027ಗೆ ಕಂಪಲ್ಸರಿ ನಾನು ಗೌರ್ಮೆಂಟ್ ಜಾಬ್ ತೊಗೋತೀನಿ ಅಂಥೇಳಿ. 1 ಇಯರಲ್ಲಿ ಏನು ಟೈಮ್ ವೇಸ್ಟ್ ಮಾಡಿದೆ, ದಿನದ ಸಿಂಗಲ್ ಮಿನಿಟ್ ಕೂಡ ವೇಸ್ಟ್ ಮಾಡಿದೆ, ಏನೇ ಟೈಮ್ ವೇಸ್ಟ್ ಮಾಡಿದೆ, ಕಂಟಿನ್ಯೂಸ್ ಆಗಿ ಎಫರ್ಟ್ ಹಾಕಿ ಮಿನಿಮಮ್ 8 ಅವರ್ಸ್ to 10 ಅವರ್ಸ್ ಸ್ಟಡಿ ಮಾಡಿ ಎವ್ರಿ ಡೇ ಸ್ಟಡಿ ಮಾಡಿ ನೆಕ್ಸ್ಟ್ ಇಯರ್ ಗೌರ್ಮೆಂಟ್ ಜಾಬ್ ತೊಗೋತೀನಿ. ನೀವು ಕೂಡ ನನ್ನ ಜೊತೆ ಸ್ಟಡಿ ಮಾಡಿ, ನಿಮಗೂ ಕೂಡ ಗೌರ್ಮೆಂಟ್ ಜಾಬ್ ತೊಗೊಳ್ಳಿ. ಟೈಮ್ ಹೆಚ್ಚಿಗೆ ಇಲ್ಲ, ವೇಸ್ಟ್ ಮಾಡಬೇಡಿ. ಓಕೆನಾ? ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ಮಂತ್ ಕಂಪ್ಲೀಟ್ ಸ್ಟಡಿ ಹೇಳ್ತೀನಿ.